ನಿನ್ನೆ ಕರೂರಿನಲ್ಲಿ ವಿಜಯ್ ಅವರ ರ್ಯಾಲಿಯ ಸಂದರ್ಭದಲ್ಲಿ ಆಗಿದ್ದಂತ ಅನಾಹುತದ ಸ್ಥಳಕ್ಕೆ ಇದೀಗ ಸದ್ಯ ಅಣ್ಣಾಮಲೈ ಕೂಡ ಭೇಟಿ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಹಾಸ್ಪಿಟಲ್ಗಳಿಗೆಲ್ಲ ಹೋಗಿ ಅವರು ಅಲ್ಲಿ ಯಾರ್ಯಾರಿದ್ದಾರೆ ಚಿಕಿತ್ಸೆ ಪಡಿತಾ ಇರೋರು ಅಂತವರ ಆರೋಗ್ಯ ವಿಚಾರಿಸಿದ್ರು. ಅದಾದ ನಂತರದಲ್ಲಿ ಇದೀಗ ಘಟನೆ ನಡೆದಂತ ಸ್ಥಳಕ್ಕೂ ಕೂಡ ಹೋಗಿದ್ದಾರೆ. ಆಮೇಲೆ ಅಣ್ಣಾಮಲೈ ಇಲ್ಲಿ ಹೇಳ್ತಾ ಇರುವಂತದ್ದು ಈ ಒಟ್ಟು ದುರಂತಕ್ಕೆ ಕಾರಣ ಅಂತ ಅಂದ್ರೆ ಡಿಎಂಕೆ, ವಿಜಯ್ ಅವರ ಪಕ್ಷ ಅಲ್ಲ ಅಥವಾ ಬೇರೆ ಯಾರು ಇಲ್ಲಿ ಹೊಣೆಗಾರರಲ್ಲ ಅಥವಾ ವಿಜಯ್ ಕೂಡ ಅಲ್ಲ, ಡಿಎಂಕೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ನೇರ ಆರೋಪ. ಈ ಮುಖೇನವಾಗಿ ಎಐಎಡಿಎಂಕೆ ಅದಾದ ನಂತರ ಬಿಜೆಪಿ ಡಿಎಂಕೆ ವಿರುದ್ಧವಾಗಿ ತಿರುಗಿ ಬಿದ್ದಿವೆ. ಸರಿಯಾಗಿ ವ್ಯವಸ್ಥೆಯನ್ನ ನೀವು ಕಲ್ಪಿಸಲಿಲ್ಲ. ಟಿವಿಕೆ ಏನ್ ಹೇಳ್ತಾ ಇದೆ, ಇದೊಂದು ಷಡ್ಯಂತ್ರ ಡಿಎಂಕೆ ಎದ್ದು ಅಂತ ಹೇಳ್ತಾ ಇದೆ. ಹಾಗಾಗಿ ಈಗ ತಮಿಳುನಾಡಿನ ರಾಜಕೀಯ ಮತ್ತೊಂದು ರೂಪ ಪಡೆಯೋ ರೀತಿಯಾಗಿ ಕಂಡು ಬರ್ತಾ ಇದೆ.